ಅರಳಿ ಮರ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾಗಿರುವ ಒಂದು ಮರ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಪೀಪಲ್ ಟ್ರೀ ಅಂತೀವಿ. ಆದರೆ ನಮ್ಮ ಜನಪದದಲ್ಲಿ ಇದರ ಮಹತ್ವವು ಎಷ್ಟೋ ಪಾಳುಗಟ್ಟಿದ ಗ್ರಂಥಗಳಲ್ಲಿ, ಶ್ರದ್ಧೆಗಳಲ್ಲಿ, ಆಚರಣೆಗಳಲ್ಲಿ ಕಾಣಸಿಗುತ್ತೆ. ಈ ಮರಕ್ಕೆ ಭಾರತೀಯರು ಏಕೆ ನಮಸ್ಕಾರ ಮಾಡ್ತಾರೆ? ಏಕೆ ದೇವರ ಮುಂದೆ ಈ ಮರ ಇದ್ರೆ ಅದನ್ನ ಪೂಜೆ ಮಾಡ್ತಾರೆ? ಇದರ ಹಿಂದೆ ವೈಜ್ಞಾನಿಕ ಕಾರಣ ಏನಾದರೂ ಇದೆಯಾ? ಇದರಲ್ಲಿ ಏನಂತ ಶಕ್ತಿ ಇದೆ? ಇದರ ನೆರಳಲ್ಲಿ ಕುಳಿತರೆ ಶಕ್ತಿ ಬರುತ್ತೆ ಅನ್ನೋದು ನಿಜನಾ? ಈ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಕಂಡುಹಿಡಿಯೋಣ. ಅರಳಿ ಮರದ ಮೂಲ ಹೆಸರು ಅಶ್ವತ್ಥ ವೃಕ್ಷ. ಇದು ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಮಹಾಭಾರತದಲ್ಲಿ, ಗೀತೆಯಲ್ಲಿ ಸಹ ಹೆಸರಿಸಲಾಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಅಸ್ವಸ್ಥಂ ಸರ್ವ ವೃಕ್ಷಾಣಾಂ, ಅಂದ್ರೆ ಎಲ್ಲ ಮರಗಳಲ್ಲಿ ನಾನು ಅಶ್ವತ್ಥ ವೃಕ್ಷ ಅಂತ. ಇದು ಈ ಮರದ ಪವಿತ್ರತೆಯ ಮೊದಲ ಚಿಹ್ನೆ. ಇದು ದೇವತೆಗಳ ನೆಲೆ. ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮ ಈ ಮರದ ಬೇರುಗಳಲ್ಲಿ ನೆಲೆಸಿದ್ದಾರೆ. ವಿಷ್ಣು ಇದರ ಕುಂಭಗಳಲ್ಲಿ ಇದ್ದಾರೆ ಮತ್ತು ಶಿವನು ಇದರ ಎಲೆಯ ಮೇಲೆಯೇ ವಾಸಿಸ್ತಾರೆ. ಇದರ ಪ್ರತಿಯೊಂದು ಭಾಗವೂ ಕೂಡ ದೇವತೆಗಳ ಪ್ರತಿರೂಪ. ಪ್ರತಿ ಗುರುವಾರ ಮತ್ತು ಶನಿವಾರ ಕೆಲವರು ಅರಳಿ ಮರದ ಸುತ್ತ 108 ಬಾರಿ ಪ್ರದಕ್ಷಿಣೆ ಮಾಡ್ತಾರೆ. ಇದರಿಂದ ಪಾಪಗಳು ಕ್ಷಯ ಆಗ್ತವೆ ಅಂತ ನಂಬ್ತಾರೆ. ಇನ್ನು ವಿಶೇಷವಾಗಿ ಶನಿವಾರ ಈ ಮರಕ್ಕೆ ನಾರು ಹತ್ತಿಸಿ ಪೂಜೆ ಮಾಡಿದ್ರೆ ಶನಿ ದೋಷ ಎಲ್ಲ ಶಮನವಾಗಿ ಹೋಗುತ್ತೆ. ಇದರ ಎಲೆ ಎಲ್ಲವೂ ಕೂಡ ಔಷಧೀಯ ಗುಣಗಳಿಂದ ಕೂಡಿವೆ. ಆಯುರ್ವೇದದಲ್ಲಿ ಇದರ ಎಲೆಗಳಿಂದ ತಯಾರಿಸಿದ ಕಷಾಯದಿಂದ ಮಧುಮೇಹ, ಉಷ್ಣ, ಜ್ವರ, ಮೂತ್ರದ ಕಾಯಿಲೆಗಳಿಗೆ ಶಮನವಾಗುತ್ತೆ. ಇದರ ಫಲಗಳು ಅರ್ಥಾತ್ ಅರಳಿ ಹಣ್ಣು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಅರಳಿ ಮರವು 24 ಗಂಟೆಗಳ ಕಾಲ ಆಮ್ಲಜನಕ ಬಿಡುಗಡೆ ಮಾಡುತ್ತೆ. ಇದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ. ಇತರ ಮರಗಳು ರಾತ್ರಿ ಸಮಯದಲ್ಲಿ ಶ್ವಾಸಕ್ರಿಯೆ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಹಾಕಿದಾಗ ಅರಳಿ ಮರ ಮಾತ್ರ ಶುಚಿ ವಾತಾವರಣವನ್ನೇ ಕೊಡುವುದು. ಯಾವಾಗಲೂ 24 ಅವರ್ಸ್ ಇದು ಆಮ್ಲಜನಕವನ್ನು ಮಾತ್ರ ಬಿಡುಗಡೆ ಮಾಡುವುದು. ಈ ಹಿಂದಿನ ಕಾಲದಲ್ಲಿ ಗ್ರಾಮಗಳು, ದೇವಸ್ಥಾನಗಳು, ಸ್ಮಶಾನಗಳು, ಊರ ಹಟ್ಟಿ ಎಲ್ಲೆಲ್ಲೂ ಕೂಡ ಈ ಮರ ಇದ್ದಿತ್ತು. ಈ ಮರದ ನೆರೆಹೊರೆಯಲ್ಲಿ ಕುಳಿತು ಏನಾದರೂ ಧ್ಯಾನ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇಂದಿನ ಮಾನಸಿಕ ಒತ್ತಡದ ಕಾಲದಲ್ಲಿ ಅರಳಿ ಮರದ ಒಂದು ನೆರಳಿನಲ್ಲಿ ಕುಳಿತು ಅಭ್ಯಾಸ, ಶ್ವಾಸದ ಅಭ್ಯಾಸ ಮತ್ತು ಶಾಸ್ತ್ರವನ್ನು ಅಧ್ಯಯನ, ಪ್ರಾಣಾಯಾಮ ಮಾಡಿದರೆ ತೀವ್ರ ಲಾಭ ಆಗುತ್ತೆ. ಈ ಮರಕ್ಕೆ ಕಾಯಿ ಬೀಜ ಬಿದ್ದು ಮಳೆಯಿಂದ ಬೆಳೆದಿದ್ದು ಒಳ್ಳೆಯದಾಗಿ ಬೆಳೆಯುತ್ತೆ. ಆದರೆ ಮನೆಯಲ್ಲಿ ಇದನ್ನು ನೆಟ್ಟು ಬೆಳೆಸಬಾರದು ಎಂಬ ಒಂದು ದೈವ ಪ್ರತೀತಿ ಇದೆ ಮತ್ತು ಜನ ಕೂಡ ಇದನ್ನು ನಂಬ್ತಾರೆ. ಅದರಂತೆ ಮನೆಯ ದ್ವಾರ ಮುಂದೆ ಈ ಮರ ಇದ್ರೆ ಅದು ವಾಸ್ತು ದೋಷವನ್ನ ಪರಿಹಾರ ಮಾಡುತ್ತೆ ಅಂತಾನೂ ಹೇಳ್ತಾರೆ. ಈ ಮರದ ಸುತ್ತ ಶುಕ್ರವಾರ ಅಥವಾ ಅಮಾವಾಸ್ಯೆ ದಿನ ದೀಪ ಹಚ್ಚುತ್ತಾರೆ. ಇದರ ಸುತ್ತ ಸತ್ಯನಾರಾಯಣ ಕಥೆ ಹೇಳ್ತಾರೆ. ಈ ಮರದ ವೃಕ್ಷದ ಕೆಳಗೆ ಸತ್ಯನಾರಾಯಣ ವ್ರತ ಮಾಡಿದರೆ ಬಲವಾದ ಒಂದು ಫಲ ಸಿಗಲಿದೆ ಎನ್ನುವ ಒಂದು ನಂಬಿಕೆ ಇದೆ. ಶ್ರೀರಾಮನು ವನವಾಸ ಕಾಲದಲ್ಲಿ ಇಂತಹ ಮರಗಳ ನೆರಳಿನಲ್ಲಿ ವಿಶ್ರಾಂತಿ ಪಡೆದು ಗಾಳಿ ಬೆಳಕನ್ನ ಅನುಭವಿಸುತ್ತನೆಂದು ನಮಗೆ ಕಥೆಗಳು ಹೇಳ್ತವೆ. ಭೀಷ್ಮನು ಶರಶಯ್ಯದಲ್ಲಿ ಮಲಗಿರುವಾಗ ತನ್ನ ದೇಹದ ಪಾಪ ಶುದ್ಧವಾಗಲು ಅರಳಿ ಮರದ ನೆರಳಿನಲ್ಲಿ ಧ್ಯಾನ ಮಾಡಿದರೆಂದು ಮಹಾಭಾರತದಲ್ಲಿ ಹೇಳಲಾಗಿದೆ. ಈಗ ತಂತ್ರಶಾಸ್ತ್ರದ ಪ್ರಕಾರ ನೋಡಿದರೆ ಈ ಮರ ಬೃಹತ್ ಚುಂಬಕ ಶಕ್ತಿ ಹೊಂದಿರುವ ಮರ. ಇದರ ಸುತ್ತ ಪ್ರದಕ್ಷಿಣೆ ಹಾಕುವ ಮೂಲಕ ನಮ್ಮ ದೇಹದ ಚಕ್ರಗಳ ಸಕ್ರಿಯವಾಗ್ತವೆ. ಅರಳಿ ಮರದ ಸುತ್ತ ದಿನಕ್ಕೆ 11 ಬಾರಿ ಅಥವಾ 21 ಬಾರಿ ಏನಾದರೂ ಸುತ್ತ ಹಾಕಿದರೆ ನಮ್ಮ ಆತ್ಮಶಕ್ತಿ ಜಾಗೃತ ಆಗುತ್ತೆ. ವಾಸ್ತು ಪ್ರಕಾರ ಮನೆಯಲ್ಲಿ ಯಾವ ಕಡೆ ಅರಳಿ ಮರ ಇರಬೇಕು ಅನ್ನೋದಕ್ಕೂ ಗಂಭೀರ ಮಾನ್ಯತೆಗಳಿವೆ. ಈ ಮರ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಬೆಳೆತಿದ್ರೆ ಶ್ರೇಷ್ಠ. ಆದರೆ ಮನೆಯಲ್ಲಿ ಬೆಳೆಸಬಾರದು. ಮನೆಯ ಸುತ್ತಮುತ್ತ ಇರಲಿ, ಅದರ ಮನೆಯ ಒಳಗೆ ಬೇಡ ಎನ್ನುವರು. ಇದು ಒಂದು ನಂಬಿಕೆ. ಪೌರಾಣಿಕ ಕಥೆ ಪ್ರಕಾರ ಹೇಳೋದಾದ್ರೆ ಈ ಮರ ಅಕಾಲ ಮೃತ್ಯುವನ್ನು ತಡೆಯುತ್ತೆ. ಈ ಕಾರಣದಿಂದ ಸ್ಮಶಾನದಲ್ಲಿ ಅರಳಿ ಮರ ಇಡಲಾಗುತ್ತೆ. ಈ ಮರದ ಕೆಳಗೆ ಶವದ ಅಂತ್ಯಕ್ರಿಯೆ ನಡೆದ ಬಳಿಕ ಕೆಲವು ದಿನಗಳ ನಂತರ ಈ ಮರದ ಬಳಿ ಪೂಜೆ ಮಾಡ್ತಾರೆ. ಇದೇ ಕಾರಣದಿಂದ ಕೆಲವರು ಈ ಮರವನ್ನ ಮೃತ್ಯುಪೂರ್ವಕ ರಕ್ಷಕ ಎಂಬಂತೆ ಪರಿಗಣಿಸ್ತಾರೆ.
ಶನಿ ಮಹಾತ್ಮನು ಈ ಮರದ ಕೆಳಗೆ ಇರುವನು ಎಂಬ ಒಂದು ನಂಬಿಕೆ ಇದೆ. ಈ ಕಾರಣದಿಂದ ಶನಿವಾರ ದಿನ ಈ ಮರಕ್ಕೆ ಎಣ್ಣೆ ಹಚ್ಚುವುದು, ಕಲ್ಲಿನ ನಂದಿಗೆ ಅರ್ಪಣೆ ಮಾಡುವುದು ಶನಿ ದೋಷ ನಿವಾರಣೆಗೆ ಉಪಯುಕ್ತ ಆಗುತ್ತೆ. ಮಂಗಳ ದೋಷ ಇರುವವರು ಕೂಡ, ಕುಜ ದೋಷ ಇರುವವರು ಈ ಮರದ ಕೆಳಗೆ ನಾರದ ಭಕ್ತಿಗೀತೆಗಳು ಹಾಡಿದರೆ ಅಥವಾ ಹನುಮಾನ್ ಚಾಲಿಸ ಪಠನೆ ಮಾಡಿದರೆ ದೋಷ ಎಲ್ಲ ನಿವಾರಣೆ ಆಗ್ತವೆ. ಇನ್ನು ಅರಳಿ ಮರದ ಕೆಳಗೆ ನಿಲ್ಲುವ ಸ್ವರೂಪವೇ ಒಂದು ಧರ್ಮದ ಚಿಹ್ನೆ. ಇದರ ಬೇರುಗಳು ಮೇಲೆ ನೋಡ್ತವೆ, ಬೇರುಗಳು ಗಗನಕ್ಕೆ ಹಾರುವಂತೆ ಇರ್ತವೆ. ಇದು ವೇದದಲ್ಲಿ ಹೇಳಿದಂತೆ ಊರ್ಧ್ವ ಮೂಲಂ ಅಧ ಶಾಖ್ಯಂ ಎಂದರೆ ಮೂಲವು ಮೇಲಿರುವ ಹಾಗೂ ಶಾಖೆಗಳು ಕೆಳಗೆ ಹಾರಿದ ಮರ ಅಂತ ಅರ್ಥ. ಇದು ಜೀವನದ ದರ್ಶನ. ಜೀವನದ ಮೂಲ ಪರಮಾತ್ಮನಲ್ಲಿರುತ್ತೆ. ನಾವು ಕೆಳಗೆ ಚಲಿಸ್ತೇವೆ, ಆದರೆ ಧ್ಯಾನ ಮಾಡಿ ಮೇಲಕ್ಕೆ ಹೋಗಬೇಕು ಎಂಬ ತತ್ವಶಾಸ್ತ್ರ. ಈ ಮರದ ಎಲೆಗಳಿಗೆ ವಿಷ್ಣು ಸ್ವರೂಪವಿದೆ. ಇದರ ಎಲೆಯ ಮೇಲಿಟ್ಟು ವಿಷ್ಣು ಭಗವಾನನಿಗೆ ತಳಿರು ತಾಂಬೂಲ ತರ್ಪಣೆ ಮಾಡ್ತಾರೆ. ಪಿತಾಂಬರದರ್ಶಿದ ವಿಷ್ಣು ದೇವರ ಪಾದ ಸನ್ನಿಧಿಯಲ್ಲಿ ಅರಳಿ ಎಲೆ ಮರ ಶ್ರೇಷ್ಠವಾದ ಸಮರ್ಪಣೆಯಾಗುತ್ತೆ. ಇನ್ನು ಕನ್ನಡ ಜನಪದ ಕಥೆಗಳಲ್ಲಿ ಕೂಡ ಅರಳಿ ಮರದ ಮಹತ್ವ ಕಾಣುತ್ತೆ. ಅರಳಿಕಟ್ಟೆ, ಬನವಾಸಿ ಕಟ್ಟೆ, ಸತ್ಯದ ನೆಲೆ ಎಂಬಂತೆ ಅರಳಿ ಮರವು ಸಭೆ, ಗೋಷ್ಠಿಗಳಿಗೆ, ವಿವಾದ ಮತ್ತು ಪರಿಹಾರಗಳಿಗೆ, ಸಭೆಗಳಿಗೆ ಶ್ರೇಷ್ಠವಾದ ಒಂದು ತಾಣ ಆಗಿದ್ದಿತ್ತು. ಈಗಿನ ಕಾಲದಲ್ಲೂ ಅರಳಿ ಮರವನ್ನು ಕಡಿದು ಹಾಕದಂತೆ ಅದರ ಸುತ್ತ ಶುದ್ಧತೆ ಕಾಪಾಡಬೇಕು. ಅದರ ಸುತ್ತ ಬಟ್ಟೆ ಒಣಗಿಸಬಾರದು, ಕಸ ಹಾಕಬಾರದು, ಶಬ್ದ ಮಾಡಬಾರದು ಎಂಬ ನಂಬಿಕೆಗಳು ಪರಿಸರ ಸಂರಕ್ಷಣೆಯ ಕಲ್ಪನೆಗಳನ್ನು ಒಳಗೊಂಡಿವೆ. ಇದರ ನೆರಳಲ್ಲಿ ಕಳ್ಳತನ, ಮಿತಭಾಷಣ, ತಿರಸ್ಕಾರ, ಕೋಪ ಇವು ಯಾವುವು ಕೂಡ ಬರಬಾರದು ಅನ್ನೋ ನಂಬಿಕೆ ಇದ್ದು ಈ ಮರವು ಶುದ್ಧತೆ ಮತ್ತು ತಪಸ್ಸುಗಳ ಚಿಹ್ನೆ. ಇನ್ನು ಅರಳಿ ಮರವು ಆಧ್ಯಾತ್ಮಿಕ ಶಕ್ತಿ, ಧಾರ್ಮಿಕ ಪರಂಪರೆ, ಔಷಧಿಯ ಮಹತ್ವ, ಪರಿಸರ ಕಾಳಜಿ, ಜೀವನ ಸಂಯಮ, ತತ್ವಶಾಸ್ತ್ರ, ಗ್ರಹದೋಷ ಪರಿಹಾರ ಎಲ್ಲದಕ್ಕೂ ಒಂದು ಮೂಲವಾಗಿರುವ ಮಹಾ ಪವಿತ್ರ ವೃಕ್ಷ ಅಂತಾನೆ ಹೇಳ್ಬೋದು. ನೀವು ಮುಂದಿನ ಬಾರಿ ಈ ಮರವನ್ನು ನೋಡಿದಾಗ ಕೇವಲ ಒಂದು ಮರ ಎಂದು ನೋಡದೆ ಆ ಮರದ ಶಕ್ತಿಯನ್ನು, ಪರಂಪರೆಯನ್ನು ಮನಸ್ಸಿನಲ್ಲಿ ಇಟ್ಟು ಗೌರವಿಸಿ, ನಮಸ್ಕರಿಸಿ, ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ, ಪ್ರತಿದಿನವಾದರೂ 1 ನಿಮಿಷ ಈ ಮರದ ನೆರಳಲ್ಲಿ ಕೂರಿ ಮನಸ್ಸನ್ನು ಶುದ್ಧಪಡಿಸಿ. ಇದರಿಂದ ನಿಮ್ಮ ಜೀವನಕ್ಕೆ ಆಧ್ಯಾತ್ಮಿಕ ಬೆಳಕು ಬರುವಂತಾಗುತ್ತದೆ. ಈ ವಿಡಿಯೋ ನಿಮಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಓಂ ಶ್ರೀ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ತತ್ಸತ್. ಇದರ ಎಲೆ ಎಲ್ಲವೂ ಕೂಡ ಔಷಧೀಯ ಗುಣಗಳಿಂದ ಕೂಡಿವೆ. ಆಯುರ್ವೇದದಲ್ಲಿ ಇದರ ಎಲೆಗಳಿಂದ ತಯಾರಿಸಿದ ಕಷಾಯದಿಂದ ಮಧುಮೇಹ, ಉಷ್ಣ, ಜ್ವರ, ಮೂತ್ರದ ಕಾಯಿಲೆಗಳಿಗೆ ಶಮನವಾಗುತ್ತೆ. ಇದರ ಫಲಗಳು ಅರ್ಥಾತ್ ಅರಳಿ ಹಣ್ಣು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಅರಳಿ ಮರವು 24 ಗಂಟೆಗಳ ಕಾಲ ಆಮ್ಲಜನಕ ಬಿಡುಗಡೆ ಮಾಡುತ್ತೆ. ಇದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ. ಇತರ ಮರಗಳು ರಾತ್ರಿ ಸಮಯದಲ್ಲಿ ಶ್ವಾಸಕ್ರಿಯೆ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಹಾಕಿದಾಗ ಅರಳಿ ಮರ ಮಾತ್ರ ಶುಚಿ ವಾತಾವರಣವನ್ನೇ ಕೊಡುವುದು. ಯಾವಾಗಲೂ 24 ಅವರ್ಸ್ ಇದು ಆಮ್ಲಜನಕವನ್ನು ಮಾತ್ರ ಬಿಡುಗಡೆ ಮಾಡುವುದು. ಈ ಹಿಂದಿನ ಕಾಲದಲ್ಲಿ ಗ್ರಾಮಗಳು, ದೇವಸ್ಥಾನಗಳು, ಸ್ಮಶಾನಗಳು, ಊರ ಹಟ್ಟಿ ಎಲ್ಲೆಲ್ಲೂ ಕೂಡ ಈ ಮರ ಇದ್ದಿತ್ತು. ಈ ಮರದ ನೆರೆಹೊರೆಯಲ್ಲಿ ಕುಳಿತು ಏನಾದರೂ ಧ್ಯಾನ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇಂದಿನ ಮಾನಸಿಕ ಒತ್ತಡದ ಕಾಲದಲ್ಲಿ ಅರಳಿ ಮರದ ಒಂದು ನೆರಳಿನಲ್ಲಿ ಕುಳಿತು ಅಭ್ಯಾಸ, ಶ್ವಾಸದ ಅಭ್ಯಾಸ ಮತ್ತು ಶಾಸ್ತ್ರವನ್ನು ಅಧ್ಯಯನ, ಪ್ರಾಣಾಯಾಮ ಮಾಡಿದರೆ ತೀವ್ರ ಲಾಭ ಆಗುತ್ತೆ. ಈ ಮರಕ್ಕೆ ಕಾಯಿ ಬೀಜ ಬಿದ್ದು ಮಳೆಯಿಂದ ಬೆಳೆದಿದ್ದು ಒಳ್ಳೆಯದಾಗಿ ಬೆಳೆಯುತ್ತೆ. ಆದರೆ ಮನೆಯಲ್ಲಿ ಇದನ್ನು ನೆಟ್ಟು ಬೆಳೆಸಬಾರದು ಎಂಬ ಒಂದು ದೈವ ಪ್ರತೀತಿ ಇದೆ ಮತ್ತು ಜನ ಕೂಡ ಇದನ್ನು ನಂಬ್ತಾರೆ. ಅದರಂತೆ ಮನೆಯ ದ್ವಾರ ಮುಂದೆ ಈ ಮರ ಇದ್ರೆ ಅದು ವಾಸ್ತು ದೋಷವನ್ನ ಪರಿಹಾರ ಮಾಡುತ್ತೆ ಅಂತಾನೂ ಹೇಳ್ತಾರೆ. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ
ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444